ನಂಬಿಕೆ ಮತ್ತು ಭರವಸೆ ಒಡಹುಟ್ಟಿದ ಸಹೋದರರು. ನಂಬಿಕೆ ಇದ್ದಲ್ಲಿ ಭರವಸೆ ಹುಟ್ಟಿಕೊಳ್ಳುತ್ತದೆ. ವ್ಯಾಕರಣಶಾಸ್ತ್ರದಲ್ಲಿ ಸದಾ ಅಕ್ಕಪಕ್ಕದಲ್ಲೇ ಒಂದೊಂದೊಂದು ತಾತ್ವಿಕವಾಗಿ ಪರಸ್ಪರ ಹೊಂದಿಕೊಂಡಿರುವ ಧಾತು ಶಬ್ದಗಳು. ನೆಚ್ಚುವಿಕೆ ತತ್ಸಮವಾದರೆ ನಂಬಿಕೆ ತದ್ಭವ. ವಿಶ್ವಾಸ ಮತ್ತು ಭರವಸೆಗಳು ಅವಳಿಜವಳಿಯಾಗೆ ಬಳಕೆಯಲ್ಲಿದೆ. ಈ ಶಬ್ದಗಳು ಕೇವಲ ಭಾಷಾಶಾಸ್ತ್ರದಲ್ಲಿ ಮಾತ್ರ ಪ್ರಚಲಿತವಾಗಿರದೆ ವಿಶ್ವಕೋಶದ ಸಕಲ ಜೀವರಾಶಿಗಳಿಗೂ ಮುಖ್ಯ ಪ್ರಾಣವಾಯುವಾಗಿದೆ. ಭರವಸೆಯಿಂದಲೇ ಬದುಕು ಸಾಗುತ್ತದೆ. ನಂಬಿಕೆಯಿಂದಲೇ ಗಾಳಿ, ಬೆಳಕು, ನೀರು, ಉಚ್ಛ್ವಾಸ ನಿಶ್ವಾಸಗಳು ಕಾರ್ಯನಿರ್ವಹಿಸುತ್ತವೆ. ನಂಬಿಕೆ ಮತ್ತು ಭರವಸೆಯಿಂದಲೇ ಕರುಳು ಮಿಡಿಯುತ್ತದೆ. ಅಳು ಕೇಳಿಸಿಯೇ ತಾಯಿ ಕರುಳು ಕರಗಿ ಮಗುವಿಗೆ ಮೊಲೆಯುಡಿಸುತ್ತಾಳೆ. ಅಂಬಾ ಧ್ವನಿ ಕೇಳಿಯೇ ಹಸು ಕರು ಇದ್ದಡೆಗೆ ಧಾವಿಸುತ್ತದೆ. ಈ ಎಲ್ಲ ಧಾತುಕ್ರಿಯೆಗಳು ಜರುಗುತ್ತಿರುವುದೇ ನಂಬಿಕೆಯ ತಳಹದಿಯಲ್ಲಿ ತಾನೆ. ಪ್ರಕೃತಿಯನ್ನೇ ದೇವರೆಂದು ಆರಾಧಿಸುವ ನಾವು ಸೂರ್ಯಚಂದ್ರರನ್ನು, ಭೂಮಿಯಾಕಾಶವನ್ನು ಒಂದು ದೊಡ್ಡ ಶಕ್ತಿ ಎಂದು ನಂಬಿ ಭಕ್ತಿಯಿಂದ ಭಗವಂತನಿಗೆ ವಿವಿಧ ರೂಪ, ಹೆಸರು, ಸ್ಥಳ ನೀಡಿ ಸ್ತುತಿಸುತ್ತೇವೆ. ದೈವಲೀಲೆ, ಭಗವಂತನ ಆಟ, ದೈವ ಸಂಕಲ್ಪ ಎಂದು ಮನಸಾರೆ ಪ್ರಶಂಸಿಸುತ್ತೇವೆ. ಹುಟ್ಟು ಗೊತ್ತಿಲ್ಲ, ಆದರೆ ಸಾವು ನಿಶ್ಚಿತ ಎಂಬ ಸತ್ಯ ಗೊತ್ತಿದ್ದರೂ ನಾವು ಬದುಕಿನಲ್ಲಿ ನಂಬಿಕೆಯನ್ನು ತೋರಿಸುತ್ತೇವೆ. ಅದಕ್ಕಾಗಿಯೇ ದೊಡ್ಡವರು ಹೇಳಿದ್ದು ಈಸಬೇಕು, ಇದ್ದು ಜಯಿಸಬೇಕು ಎಂದು. ಬದುಕಿನಲ್ಲಿ ಭರವಸೆ ಮತ್ತು ನಂಬಿಕೆಗಳನ್ನು ಯಾವತ್ತೂ ಕಳೆದುಕೊಳ್ಳಬಾರದು. ಯೋಚನೆಯಲ್ಲಿ ನಂಬಿಕೆ ಇಲ್ಲದಿದ್ದರೂ ಪರವಾಗಿಲ್ಲ, ಯೋಜನೆಯಲ್ಲಿ ಭರವಸೆ ಇಡಬೇಕಂತೆ. ಇವತ್ತು ಸೋಲಾಗಿರಬಹುದು, ನಾಳೆಯ ದಿವಸ ಖಂಡಿತ ಗೆಲ್ಲುತ್ತೇನೆ ಎಂದು ನಂಬಿಕೆಯಿಂದಲೇ ರಾತ್ರಿ ಎಂಬ ಕತ್ತಲೆಯನ್ನು ಕಳೆದು ನಂಬಿಕೆ ಮತ್ತು ಭರವಸೆ ಎನ್ನುವ ಪ್ರಕಾಶಮಾನವಾದ ಬೆಳಕಿನೆಡೆಗೆ ಸಾಗು ಎಂದು ತಮಸೋಮ ಜ್ಯೋತಿರ್ಗಮಯ ಎಂದು ವೇದಮಂತ್ರಗಳು ಸಾರಿದೆ. ಕಷ್ಟ ಸಂಕಷ್ಟಗಳು ನಮ್ಮ ಜೀವನದಲ್ಲಿ ಚಲಿಸುವ ಮೋಡಗಳಿದ್ದಂತೆ. ಮೋಡ ಚಿದುರಿದ ಮೇಲೆ ಬೆಳಕಿನ ನೀಲ್ಯಾಕಾಶ ಗೋಚರವಾಗಬೇಕಲ್ಲವೇ? ಕಷ್ಟದಿಂದ ನೊಂದವರಿಗೆ ಸಮಸ್ಯೆಯ ಕಗ್ಗಂಟು ಪರಿಹಾರವಾದ ಮೇಲೆ ಅದೊಂದು ಕೆಟ್ಟಗಳಿಗೆ ಕೆಟ್ಟ ಕನಸಿನಂತೆ ಮರೆತು ಬಿಡು ಎಂದು ಹಿರಿಯರು ಹೇಳುತ್ತಾರೆ. ಮುಂದೆ ಒಳ್ಳೆಯದಾಗುತ್ತದೆ ಎನ್ನುವ ನಂಬಿಕೆಯೇ ಇದಕ್ಕೆ ಕಾರಣ. ನಂಬಿ ಕೆಟ್ಟವರಿಲ್ಲವೋ ಎಂದು ದಾಸರು ಹಾಡಿದ್ದಾರೆ. ಪ್ರಹ್ಲಾದ ನಂಬಿದ, ನಂಬಲಿಲ್ಲ ಹಿರಣ್ಯಕಶಿಪು. ನಾಳಿನ ನಂಬಿಕೆ ಮನುಷ್ಯ ಜೀವಿಯ ಬದುಕಿನ ದಿಕ್ಸೂಚಿ. ಹುಸಿ ಭರವಸೆ, ಪೊಳ್ಳು ಆಶ್ವಾಸನೆಗಳು, ಅಪನಂಬಿಕೆಗಳು ನೀರಿನ ಮೇಲೆ ಗುಳ್ಳೆಗಳಂತೆ ಅನಿಶ್ಚಿತ. ಕಠಿಣ ಪರಿಶ್ರಮ, ದೃಢವಾದ ನಿರ್ಧಾರ, ಸಾಧಿಸಿಯೇ ತೀರುತ್ತೇನೆ ಎಂಬ ನಂಬಿಕೆಯ ಆತ್ಮವಿಶ್ವಾಸ ನಮ್ಮನ್ನು ಗೆಲುವಿನ ಕಡೆಗೆ ಕರೆದೊಯ್ಯುತ್ತದೆ. ಎಲ್ಲ ಉತ್ತರಗಳನ್ನು ಬರೆಯುತ್ತೇನೆ ಎಂಬ ಪೂರ್ಣ ಭರವಸೆಯಿಂದಲೇ ಪರೀಕ್ಷೆಗೆ ವಿದ್ಯಾರ್ಥಿ ತಯಾರಾಗಬೇಕು ಹಾಗೂ ಪ್ರಶ್ನೆಗಳನ್ನು ಎದುರಿಸಲು ಸಿದ್ಧನಾಗಬೇಕು. ಉತ್ತರಗಳು ತನ್ನಂತೆ ತಾನೇ ಅನಾವರಣವಾಗುತ್ತಾ ಹೋಗುತ್ತದೆ. ಈ ದೇಶ ನನಗೆ ಏನು ಕೊಡುತ್ತದೆ ಎನ್ನುವುದಕ್ಕಿಂತ ನಾನು ಈ ದೇಶಕ್ಕಾಗಿ ಏನು ಕೊಟ್ಟೆ, ಕೊಡಬಹುದು ಎಂದು ಧನಾತ್ಮಕವಾಗಿ ಯೋಚಿಸಿದಲ್ಲಿ ದಾರಿ ಹೊಳೆಯುತ್ತದೆ ಎಂಬುದು ಅನುಭವಿಗಳ ಮಾತು. ದೇಶ, ಭಾಷೆ, ಸಂಸ್ಕೃತಿ, ಸಂಸ್ಕಾರಗಳ ಬಗ್ಗೆಯೂ ಇಂತಹ ಸಕಾರಾತ್ಮಕವಾದ ಚಿಂತನೆ ಇರಬೇಕು. ನಂಬಿಕೆ ಮತ್ತು ಆತ್ಮಭರವಸೆ ತಾಳಿದರೆ ನೆಮ್ಮದಿಯ ಜೀವನವನ್ನು ಸಾಗಿಸಬಹುದು. ಬ್ಯಾಂಕಿನ ವಹಿವಾಟು, ವೈದ್ಯ ಕ್ಷೇತ್ರಗಳಲ್ಲಿ ನಂಬಿಕೆಗೆ ಮೊದಲ ಸ್ಥಾನ, ನಂತರದ ಸ್ಥಾನ ಭರವಸೆಗೆ. ವೈದ್ಯ ಕ್ಷೇತ್ರದಲ್ಲಿ ಭರವಸೆ ಎನ್ನುವುದು ಬದುಕಿಗೆ ಸಂಜೀವಿನಿ ಇದ್ದಂತೆ. ವೈದ್ಯರು ನೀಡುವ ಚಿಕಿತ್ಸೆಗೆ ಮೊದಲು ಮನಸ್ಸು ಸ್ಪಂದಿಸಬೇಕು, ನಂತರ ಶರೀರ ತನಗೆ ತಾನೇ ಪ್ರತಿಕ್ರಿಯಿಸುತ್ತದೆ. ಸಂಪ್ರದಾಯಕ್ಕೋಸ್ಕರ ಯಾರಾದರೂ ಎದುರಿಗೆ ಸಿಕ್ಕಾಗ ಪರಸ್ಪರ ಮಾತನಾಡುವ ನೆಪದಲ್ಲಿ ನಾವು ಮೊದಲು ಕೇಳುವ ಪ್ರಶ್ನೆ ಎಂದರೆ ಆರೋಗ್ಯವೇ, ಚೆನ್ನಾಗಿದ್ದೀರಾ ಎಂದು ವಿಚಾರಿಸುತ್ತೇವೆ. ಬದುಕಿನಲ್ಲಿ ನಂಬಿಕೆ ಮತ್ತು ಭರವಸೆಗಳು ನಾವು ಉಸಿರಾಡುವ ಗಾಳಿಯಷ್ಟೇ ಪ್ರಮುಖವಾಗಿದೆ. ಹೀಗಾಗಿ ಅವುಗಳನ್ನು ಕಳೆದುಕೊಂಡರೆ ಬದುಕು ನಿಸ್ಸಾರವಾಗುತ್ತದೆ. ಅಂತಹ ನಿಸ್ಸಾರ ಬದುಕು ಅಪೇಕ್ಷಣೀಯವಲ್ಲ. ಸಾರವತ್ತಾದ ಬದುಕಿಗೆ ನಾವೆಲ್ಲ ಪರಸ್ಪರರಲ್ಲಿ ನಂಬಿಕೆ ಇಡೋಣ, ಭರವಸೆಯಿಂದ ಬಾಳೋಣ.